ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಥಂಬ್ನೇಲ್ ನೋಡ್ತಿದ್ದ ಹಾಗೆ ನಿಮಗೆಲ್ರಿಗೂ ಅರ್ಥ ಆಗಿರುತ್ತೆ ಇವತ್ತಿನ ವಿಡಿಯೋ ಏನಪ್ಪ ಅಂತ. ಸಿಂಪಲ್ಲಾಗಿ ಪೇಪರಲ್ಲಿ ರೋಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹೆಂಗೂ ಟೀಚರ್ಸ್ ಡೇ ಬಂದಿದೆ, ನೀವು ಆರಾಮಾಗಿ ಈ ಥರ ಕ್ರಿಯೇಟಿವ್ ಆಗಿಯೂ ಇರುತ್ತೆ, ಮಾಡಿ ಟೀಚರ್ಸಿಗೆ ಕೊಟ್ಟರೆ ಖುಷಿ ಆಗ್ತಾರೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದಿರೋ ಕೊನೆ ತನಕ ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಮಾಡೋದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ತೋರಿಸ್ಕೊಡ್ತೀನಿ. ಸೊ ನನ್ನ ಸಿಸ್ಟರ್ ಮಾಡ್ತಾ ಇದ್ದಾಳೆ, ಹೇಳಿ. ಇದು ರೆಡ್ ಪೇಪರಲ್ಲಿ ಮಾಡಿರೋದು. ಇದು ನಾನು ಪಿಂಕಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. A4 ಶೀಟ್ ಕಲರ್ ಶೀಟ್ನ ತೊಗೊಬೇಕು. ಯಾವ ಕಲರ್ ಆದರೂ, ಯಾವ ಕಲರ್ ಅದು ನಿಮ್ಗೆ ಯಾವ ಕಲರ್ ಇಷ್ಟ ಈ ಥರ ಕ್ಲೀನಾಗಿ 3 ಫೋಲ್ಡ್ ಸಮವಾಗಿ ನಿಮಗೆ 3 ಫೋಲ್ಡ್ ಮಾಡ್ಕೊಳ್ಳಿ. ಸಮವಾಗಿ 3 ಫೋಲ್ಡ್ ಮಾಡ್ಕೋಬೇಕು. 3 ಫೋಲ್ಡ್ ಮಾಡಿ ಟೇಕ್ ಒಂದು ಸ್ಕೇಲ್ ಅಥವಾ ಪೆನ್ಸಿಲ್, ಆ ಫೋಲ್ಡ್ ಆಗಿರೋ ಕಡೆ ಈ ಥರ ಲೈನ್ ಹಾಕ್ಕೊಳ್ಳಿ. ಇವಾಗ ಈ ಥರ 3 ಪೀಸಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಒಂದು A4 ಶೀಟಲ್ಲಿ ನಮಗೆ ಈ 2 ಪೀಸ್ನ ಯೂಸ್ ಮಾಡ್ತೀವಿ. ಸೊ ಇದನ್ನು ನೆಕ್ಸ್ಟ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ. ಇವಾಗ ಏನು ಈ ಒಂದು ಪೀಸ್ ತೊಗೊಂಡಿದ್ರಲ್ಲ, ಇದನ್ನು ಮತ್ತೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಅಥವಾ 10x10 ಇದರಲ್ಲಿ ಮೆಜರ್ಮೆಂಟಲ್ಲೂ ಸಹ ನೀವು ಶೀಟ್ಸ್ಗಳನ್ನ ತೊಗೊಳ್ಬೋದು. ಈ ಥರ ಹಿಂಗೆ ಫೋಲ್ಡ್ ಮಾಡಿ ಮತ್ತೆ ಇದನ್ನು ಕಟ್ ಮಾಡ್ಕೊಳ್ಳಿ. ಸೊ ಪೆಟಲ್ಸ್ಗಳಿಗೆ ಈ ಥರ 4 ಶೀಟ್ಸ್ ಬೇಕು. ಇವಾಗ ತೊಗೊಂಡಿರೋ ಶೀಟ್ನ ಈ ಥರ ನಮಗೆ ಟ್ರಯಾಂಗಲ್ ಇದರಲ್ಲಿ ನಾವು ಫೋಲ್ಡ್ ಮಾಡ್ಕೋಬೇಕು. ಈ ಥರ ನಿಮ್ಗೆ ಎಕ್ಸ್ಟ್ರಾ ಅನಿಸ್ತಾ ಅದನ್ನ ನೀವು ಕಟ್ ಮಾಡ್ಕೊಳ್ಳಿ. ಹೀಗೆ ಒಂದು ಮರ್ಚ್ಕೊಳ್ಳಿ. ಮತ್ತೆ ಅಗೇನ್ ಇನ್ನೊಂದು ಫೋಲ್ಡ್ನ ಮಾಡ್ಕೋಬೇಕು. ಮತ್ತೆ ಇನ್ನೂ ಒಂದು ಫೋಲ್ಡ್ ಟ್ರಯಾಂಗಲ್. ಈ ಥರ ಆದಮೇಲೆ ಪೆನ್ಸಿಲ್ ತೊಗೊಂಡು ಇವಾಗ ನಾವು ರೋಸ್ ಪೆಟಲ್ಸ್ನ ನಿಮ್ಮ ಕಡೆ ಯಾವಾಗ್ಲೂ ಬರ್ಕೋಬೇಕಾದ್ರೆ ನಿಮ್ಮ ಕಡೆ ಅಂದರೆ ನೀವು ಕುತ್ಕೊಂಡಿರೋ ಕಡೆ ಕ್ಲೋಸ್ ಆಗಿರೋದನ್ನ ಹಿಂಗೆ ಇಟ್ಕೊಂಡು ಓಪನ್ ಆಗಿರೋದನ್ನ ಔಟ್ಸೈಡ್ ಬಿಡಬೇಕು. ಪೆಟಲ್ಸ್ನ ಹಿಂಗೆ ಓಪನ್ ಆಗಿರೋ ಕಡೆಯಿಂದ ತೊಗೊಂಡು ಟ್ರಯಾಂಗಲ್ದು ಹಿಂಗೆ ಡ್ರಾ ಮಾಡ್ಕೊಳ್ಳಿ. ಕ್ಲೋಸ್ ಆಗಿರಬೇಕು ಆ ಕಡೆ, ಯಾಕಂದರೆ ಇದು ಓಪನ್ ಆಗಿರೋ ಕಡೆ ಕಟ್ ಆಗಬೇಕು. ನೀವು ಹಿಂಗೆ ಮಾಡ್ಕೊಂತು ಅಂದರೆ ಪೆಟಲ್ಸ್ ಎಲ್ಲ ಸಪ್ರೇಟ್ ಆಗಿ ಹೋಗ್ಬಿಡುತ್ತೆ. ಈ ಥರ ಮಾಡಿಕೊಂಡು ಇವಾಗ ಇದನ್ನು ಕಟ್ ಮಾಡಬೇಕು. ನೀವು ಹೆಂಗೆ ಶೇಪ್ ಕೊಡ್ತೀರಾ ಆ ಶೇಪ್ ಮೇಲೆ ಇದನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಆದಮೇಲೆ ಈ ಥರ ಫ್ಲವರ್ಸ್ ನಿಮಗೆ ಸಿಗುತ್ತೆ. ಇವಾಗ ಇದನ್ನು ಇನ್ನು ಮಿಕ್ಕಿದ 3 ಸೇಮ್ ಇದೇ ಥರ ಫೋಲ್ಡ್ ಮಾಡಿ ಕಟ್ ಮಾಡ್ಕೊಳ್ಳಿ. ಒಂದು ಫ್ಲವರಲ್ಲಿ 1 ಪೆಟಲ್ನ ಕಟ್ ಮಾಡ್ಕೊಳ್ಳಿ. ಸೆಕೆಂಡ್ ಫ್ಲವರಲ್ಲಿ 2 ಪೆಟಲ್ಸ್ನ ಕಟ್ ಮಾಡಿ. ಥರ್ಡಲ್ಲಿ 3 ಪೆಟಲ್ಸ್. ಲಾಸ್ಟಲ್ಲಿ ಬಂದ್ಬಿಟ್ಟು ನಿಮಗೆ 4 ಪೆಟಲ್ಸ್ ಅಂದರೆ ಆಫ್ ಆ್ಯಂಡ್ ಆಫ್ ಆಗುತ್ತೆ. ಈ ಥರ ಇವಾಗ ನಮ್ಮ ಪೆಟಲ್ಸ್ ರೆಡಿ ಆಗಿದೆ. ಇವಾಗ ಏನಪ್ಪ ಅಂದರೆ ಇದನ್ನು ಗ್ಲೂ ಮಾಡ್ತಾ ಬರಬೇಕು. ಎಲ್ಲನೂ ಗ್ಲೂ ಮಾಡ್ಕೊತೀನಿ. ಇವಾಗ ನಾನು ಈ ಥರ ಜಸ್ಟ್ ಹಾಕ್ಕೊಳ್ಳಿ. ಜಸ್ಟ್ ಗ್ಲೂ ಇಟ್. ಗ್ಲೂ ಮಾಡಬೇಕು ಎಲ್ಲ. ಇವಾಗ ನಾನು ಇದನ್ನೆಲ್ಲ ಗ್ಲೂ ಮಾಡಿದ್ದೀನಿ. ನಿಮ್ಮ ಹತ್ರ ಟೈಮ್ ಇತ್ತು ಅಂತ ಅಂದರೆ ನೀವು ಟೂತ್ ಪಿಕ್ನ ಯೂಸ್ ಮಾಡ್ಬೋದು. ನಾನು ಜಸ್ಟ್ ಕೈಯಲ್ಲೇ ಈ ಥರ ಫೋಲ್ಡ್ಗಳನ್ನ ಮಾಡ್ಕೊತಾ ಇದ್ದೀನಿ. ಎಲ್ಲ ಪೆಟಲ್ಸ್ನು ಸ್ವಲ್ಪ ಕೈಯಲ್ಲೇ ಫೋಲ್ಡ್ನ ಮಾಡ್ಕೊತಾ ಇದ್ದೀನಿ. ಯು ಕ್ಯಾನ್ ಯೂಸ್ ಪೆನ್ಸಿಲ್ ಯೂಸ್ ಮಾಡ್ಬೋದು, ಪೆನ್ನು, ಅಥವಾ ನಾನು ಹೇಳ್ದಂಗೆ ಟೂತ್ ಪಿಕ್ಗಳನ್ನ ಯೂಸ್ ಮಾಡ್ಬೋದು. ಇವಾಗ ನಾನು ಈ ಥರ ಎಲ್ಲ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಇದನ್ನು ನಾನು ತುಂಬ ಈಸಿ ವೇಲಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನೀವು ಡಬಲ್ ಕಲರ್ಸ್ ಮಾಡ್ಕೊಬೋದು. ನಾನು ಇವಾಗ ಏನು 4 ಇದನ್ನು ತೊಗೊಂಡಿದ್ದೆ ಶೀಟ್ಸು. 2 ನೀವು ಪಿಂಕು, 2 ರೆಡ್ಡು ಈ ಥರ ಸಹ ತೊಗೋಬೋದು. ಈ ಥರ ಸೆಂಟರಲ್ಲಿ ನೀವು ಹಿಂಗೆ ಹಾಕ್ಕೋಬೇಕು. ಗ್ಲೂನ ಸೆಂಟರಲ್ಲಿ ಹಾಕ್ಕೊಂಡು ನಾವು ಹೇಗೆ 4 ಆಫ್ ಕಟ್ ಮಾಡ್ಕೊಂಡಿದ್ದಲ್ಲ ಅದು ಫಸ್ಟು, ದೊಡ್ಡದ್ರಿಂದ ಚಿಕ್ಕದು. ನೆಕ್ಸ್ಟು 3 ಪೆಟಲ್ಸ್ ಕಟ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ದೊಡ್ಡದೇನಿದೆ ಅದನ್ನು ಇಟ್ಕೊಳ್ಳಿ. ಈ ಥರ ಇವಾಗ ಲಾಸ್ಟ್ ನಾವೇನು 2 ಪೆಟಲ್ಸ್ 1 ಪೆಟಲ್ಸ್ನ ತೊಗೊಂಡಿದ್ವಲ್ಲ ಅದನ್ನು ಮಾತ್ರ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಅವೆರಡು ಪೆಟಲ್ಸ್ನ ಮಾತ್ರ ಚೂರು ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಅದು ಸ್ವಲ್ಪ ಲಾಂಗ್ ಇರುತ್ತೆ ತುದಿಲಿ. ಚೂರು ಚೂರಿಗೆ ಕಟ್ ಮಾಡ್ಕೊಳ್ಳಿ.
ಫಸ್ಟ್ 2 ಪೆಟಲ್ಸ್ನ ಇಟ್ಕೊಳ್ಳಿ. ಲಾಸ್ಟಲ್ಲಿ ಸಿಂಗಲ್ ಪೆಟಲ್ ಇಟ್ಕೊಳ್ಳಿ. ಲಾಸ್ಟ್ ಪೆಟಲ್. ಹಾಂ, ಈಗ ನಮಗೆ ಇವಾಗ ರೋಸ್ ರೆಡಿ ಆಗಿದೆ. ಸ್ಟೆಮ್ ಮತ್ತು ಲೀವ್ಸ್ನ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಾನು ಅದೇ ಥರ A4 ಶೀಟು ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ಕಾಲು ಭಾಗ ಅಷ್ಟೇ ಬಿಟ್ಕೊಳ್ಳಿ. ಈ ಥರ ಜಸ್ಟ್ ಇಷ್ಟು ಬೇಕು ನಮಗೆ ಸ್ಟೆಮ್ಗೆ. ಇದನ್ನು ಪೆಟಲ್ಸ್ ಮಾಡೋಕ್ಕೆ ತೊಗೊತಾ ಇದ್ದೀನಿ. ಇದರಲ್ಲಿ ಹೆಂಗೆ ಪೆಟಲ್ಸ್ ಮಾಡೋದು ಅಂದರೆ ಸೇಮ್ ನಾವು ಫ್ಲವರ್ ಮಾಡಿದ್ವಲ್ಲ ಅದೇ ಥರನೇ ಇದನ್ನು ಸಹ ಆಫ್ ಮಾಡ್ಕೊಳ್ಳಿ, ಕಟ್ ಮಾಡ್ಕೊಳ್ಳಿ. ಫ್ಲವರ್ಗೆ ಏನೇನು ಮಾಡಿದ್ವಲ್ಲ ಅದೇ ಥರನೇ ಇದನ್ನು ಎಲ್ಲ ರೆಡಿ ಮಾಡ್ಕೋಬೇಕು. ಫಸ್ಟು ಟ್ರಯಾಂಗಲ್ನ ರೆಡಿ ಮಾಡ್ಕೊಳ್ಳಿ. ಟ್ರಯಾಂಗಲ್ ಕರೆಕ್ಟಾಗಿ ಬಂತಂದರೆ ನೀವು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂದರೆ ಮಾತ್ರ ಕಟ್ ಮಾಡ್ಕೊಳ್ಳಿ. ಸೇಮ್ ಅದೇ ಪ್ರೊಸೀಜರ್, ಅದೇ ಟ್ರಯಾಂಗಲ್ ಆಯಿತು. ಸೇಮ್ ನಿಮ್ಮ ಕಡೆ ಕ್ಲೋಸಿಂಗ್ ಇಟ್ಕೊಂಡು ನಾನು ಇದನ್ನು ಲೀವ್ಸ್ ಥರ ಡ್ರಾ ಮಾಡ್ಕೊತಾ ಇದ್ದೀನಿ. ಆವಾಗಲೇ ನಾವು ಸ್ವಲ್ಪ ಪೆಟಲ್ಸ್ ಮಾಡ್ಕೊಂಡಿದ್ವಿ, ಇವಾಗ ಇದು ಸ್ವಲ್ಪ ಲೀವ್ಸ್ ಥರ ಡ್ರಾ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಲೀವ್ಸ್ ಬೇಕಾದ್ರೂ ನೀವು ಮಾಡ್ಕೋಬೋದು. ಇದನ್ನು ಕಟ್ ಮಾಡಿದ್ಮೇಲೆ ಇಲ್ಲಿ ಕೆಳಗೆ ಒಂಚೂರು, ಜಾಸ್ತಿ ಬೇಡ, ಒಂಚೂರು ಹಿಂಗೆ ಕಟ್ ಮಾಡ್ಕೊಳ್ಳಿ. ಅಂದರೆ ಅದು ನನಗೆ ಸ್ಟೆಮ್ ಒಳಗೆ ಹಾಕೋಕ್ಕೆ ಈಸಿ ಆಗುತ್ತೆ. ತೋರಿಸ್ತೀನಿ. ಈ ಥರ ಇದು ಲೀವ್ಸ್ ರೆಡಿ ಆಗಿದೆ. ಇವಾಗ ನಾನು ಏನು ತೊಗೊಂಡಿನಲ್ಲ ಇದರಲ್ಲಿ ಸ್ಟೆಮ್ನ ನೀವು ಬೇಕಂದರೆ ಕಷ್ಟ ಆಗುತ್ತೆ ಅಂದರೆ ಅದರ ಒಂದು ಸ್ಟಿಕ್ನ ಇಟ್ಕೊಂಡು ನೀವು ರೋಲ್ ಮಾಡ್ಕೋಬೋದು. ಇಲ್ಲ ಕೈಯಲ್ಲೇ ಸ್ಟಾರ್ಟಿಂಗಿಂದನೂ ಸ್ವಲ್ಪ ಟೈಟಾಗಿ ಹಿಂಗೆ ಸಣ್ಣಕ್ಕೆ ಆದಷ್ಟು ರೋಲ್ ಮಾಡ್ಕೊತಾ ಬನ್ನಿ. ಲಾಸ್ಟಲ್ಲಿ ಒಂಚೂರು ಅದನ್ನು ಸೆಕ್ಯೂರ್ ಮಾಡೋಕ್ಕೆ ನಾನು ಒಂದು ಸ್ವಲ್ಪ ಗಮ್ ಹಾಕ್ಕೊತಾ ಇದ್ದೀನಿ. ನಮ್ಮದು ಇವಾಗ ಸ್ಟೆಮ್ ಏನಿದೆ ಇದು ತುಂಬ ಲಾಂಗ್ ಇದೆ. ನಾನು ಇವಾಗ ಅದನ್ನು ಕಟ್ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಹೈಟ್ ಬೇಕು ಫ್ಲವರ್ನ ಅಷ್ಟಕ್ಕೆ ನೀವು ತಗೊಳ್ಳಿ. ಇವಾಗ ಇದನ್ನು ನಾನು ಈ ಫ್ಲವರ್ಗೆ ಸ್ಟಿಕ್ ಮಾಡೋಣ. ಇವಾಗ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಫ್ಲವರ್ಗೆ ನಾನು ಕೆಳಗೆ ಹಾಕಿ ಸ್ಟಿಕ್ ಮಾಡ್ತೀನಿ. ತುಂಬ ಹಾರ್ಡಾಗಿ ಪ್ರೆಸ್ ಮಾಡಿ ಸ್ವಲ್ಪ. ಇವಾಗ ನಾವು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನು ಲೀವ್ಸ್ನ ನಾನು ಕೆಳಗಿಂದ ಫಸ್ಟ್ ಗಮ್ ಹಾಕ್ಕೊಂಡ್ಬಿಡಿ. ಡೌನಿಂದನೇ ತಗೊಂಡೋಗಿ ಸ್ಟಿಕ್ ಮಾಡ್ಕೊಳ್ಳೋಣ. ಸೊ ಈ ಥರ ಫ್ಲವರ್ ರೆಡಿಯಾಗಿದೆ. ಇವಾಗ ಟೀಚರ್ಸ್ ಡೇಗೆ ಬೇಕಂದರೆ ಈ ಥರ ಫ್ಲವರ್ಸ್ ಜೊತೆ ಈ ಥರ ಪೆನ್ ಇಟ್ಟು ನಾವು ಹೀಗೆ ಟೈ ಮಾಡಿಬಿಟ್ಟು ಕೊಡ್ಬೋದು. ನಿಮಗೆ ಎಲ್ಲ ಕಲರ್ಸ್ ಫ್ಲವರ್ಸ್ನೂ ಮಾಡ್ಕೋಬೋದು. ಇದೇ ಕಲರ್ಸ್ ಅಂತಲ್ಲ, ಪರ್ಪಲ್ ಫ್ಲವರು, ಕಲರ್ ಶೀಟ್ಸ್, ಯಾವ್ಯಾವ ಕಲರ್ ಶೀಟ್ಸ್ ಇರುತ್ತೆ ನೀವು ಅದನ್ನು ಮಾಡ್ಕೋಬೋದು. ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಎಸ್, ತುಂಬ ಈಸಿಯಾಗಿ ಇತ್ತು ಈ ವಿಡಿಯೋ, ಜೊತೆಗೆ ಯೂಸ್ಫುಲ್ಲಾಗಿ ಸಹ ಇತ್ತು. ಮೊದಲಿಗೆ ನನ್ನ ಸಿಸ್ಟರ್ಗೆ ಥ್ಯಾಂಕ್ಸ್. ಇದು ನನಗೂ ಗೊತ್ತಿರಲಿಲ್ಲ ಈ ಥರ ಮಾಡೋದು, ಅವಳೇ ನನಗೆ ಹೇಳ್ಕೊಟ್ಟಿದ್ದು. ಯಾರಿಗಾರು ನಾವು ಗಿಫ್ಟ್ ಕೊಡಬೇಕಿದ್ದಾಗ ಈ ಥರ ನೋಡಿ ನಾನು ಪೆನ್ನ ಸೇರಿಸಿದ್ದೀನಿ ಟೀಚರ್ಸ್ ಡೇ ಅಂತ. ನೀವು ಚಾಕ್ಲೇಟ್ಸ್ ಸೇರಿಸ್ಬೋದು ಅಥವಾ ಬೇರೆ ಗಿಫ್ಟ್ಸ್ ಜೊತೆಗೂ ಸಹ ಇಟ್ಟು ಕೊಡ್ಬೋದು. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.